ಭಾರತದ ಇತಿಹಾಸದಲ್ಲಿ ಧೈರ್ಯಕ್ಕೆ ಪ್ರತೀಕವಾಗಿ ನಿಂತ ಹೆಸರು ಒಂದೇ. ವಿದೇಶಿ ಆಳ್ವಿಕೆಗೆ ಎದುರಾಗಿ ನಿಂತ ಸ್ವರಾಜ್ಯದ ಜ್ವಾಲೆ ಒಂದೇ. ಜನಲಿಗಾಗಿ ರಾಜ್ಯವನ್ನು ನಿರ್ಮಿಸಿದ ಮಹಾವೀರ ಒಬ್ಬನೇ. ಅವರೇ ಛತ್ರಪತಿ ಶಿವಾಜಿ ಮಹಾರಾಜ್. ಇಂದು ಫೆಬ್ರವರಿ 19, ಆ ಮಹಾವೀರನ ಜನ್ಮದಿನ. ಇಂದು ನಾವು ಒಂದು ವಿಡಿಯೋ ಮಾಡುತ್ತಿಲ್ಲ, ಒಂದು ಇತಿಹಾಸವನ್ನು ಸ್ಮರಿಸುತ್ತಿದ್ದೇವೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಯಾಕೆಂದರೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಯದ ಅನೇಕ ಸತ್ಯಗಳು ಗೊತ್ತಾಗುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಾವು ಹೇಳಿದ ಈ ಇತಿಹಾಸ ಇನ್ನೂ 10 ಮಂದಿಗೆ ತಲುಪುತ್ತದೆ. ಭಾರತದ ಇತಿಹಾಸದಲ್ಲಿ ಅನೇಕ ರಾಜರು ಬಂದರು, ಹೋದರು. ಆದರೆ ಕೆಲವರು ಮಾತ್ರ ಇತಿಹಾಸವನ್ನು ಬದಲಿಸಿದರು. ಅಂತಹ ಮಹಾವೀರರಲ್ಲಿ ಒಬ್ಬರು ಛತ್ರಪತಿ ಶಿವಾಜಿ ಮಹಾರಾಜ್. ಸ್ವಾರ್ಥಕ್ಕಾಗಿಯಲ್ಲ, ಸಿಂಹಾಸನಕ್ಕಾಗಿಯಲ್ಲ, ಸ್ವದೇಶಕ್ಕಾಗಿ, ಸ್ವಾಭಿಮಾನಕ್ಕಾಗಿ, ಹಿಂದವಿ ಸ್ವರಾಜ್ಯ ಎಂಬ ಮಹತ್ತರ ಗುರಿಯೊಂದಿಗೆ ಜನಿಸಿದ ನಾಯಕ. ಶಿವಾಜಿಯ ಮೊದಲ ಗುರು ಅವರ ತಾಯಿ ಜಿಜಾಬಾಯಿ. ಅವರು ಹೇಳಿದ ಕಥೆಗಳು ಕೇವಲ ಕಥೆಗಳಲ್ಲ, ವೀರತ್ವದ ಬೀಜಗಳು. ಅವರು ಅವರಿಗೆ ಕೇಳಿಸಿದವು ರಾಮಾಯಣ, ಮಹಾಭಾರತ. ಆ ಕಥೆಗಳ ಧರ್ಮ, ಆ ಕಥೆಗಳ ಪರಾಕ್ರಮ ಆ ಬಾಲಕನ ಹೃದಯದಲ್ಲಿ ಜ್ವಾಲೆಯಾಗಿ ಹೊತ್ತಿಕೊಂಡಿತು. ಅಲ್ಲಿಯೇ ಆರಂಭವಾಯಿತು ಸ್ವರಾಜ್ಯದ ಕನಸು. ಶಿವಾಜಿಗೆ ದೊಡ್ಡ ಸೇನೆ ಇರಲಿಲ್ಲ, ಆದರೆ ಬುದ್ಧಿ ಇತ್ತು, ಧೈರ್ಯ ಇತ್ತು, ದೇಶಭಕ್ತಿ ಇತ್ತು. ಗುಡ್ಡಗಳು, ಕಾಡುಗಳು, ಬೆಟ್ಟಗಳು ಎಲ್ಲವೂ ಅವರ ಸೈನಿಕರಾದವು. ಗಣಿಮಿ ಕಾವಾ ಎಂಬ ಗೆರಿಲ್ಲಾ ಯುದ್ಧತಂತ್ರದಿಂದ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನು ನಡುಗಿಸಿದ ವೀರ ಅವರು. ಶತ್ರುಗಳು ಬಲಿಷ್ಠರಾಗಿರಬಹುದು, ಆದರೆ ಶಿವಾಜಿಯ ಯುದ್ಧತಂತ್ರದ ಮುಂದೆ ಅವರು ನಿಲ್ಲಲಿಲ್ಲ. ಯುದ್ಧದಲ್ಲಿ ಗೆದ್ದರೂ ವಿಜಯವು ಅವರಿಗೆ ಅಹಂಕಾರವಾಗಲಿಲ್ಲ. ಶತ್ರುವಿನ ಸ್ತ್ರೀಯರೂ ತಾಯಿಯಲೇ ಎಂದು ತಮ್ಮ ಸೈನ್ಯಕ್ಕೆ ಕಠಿಣ ಆದೇಶ ನೀಡಿದ ರಾಜ ಅವರು. ಇತಿಹಾಸದಲ್ಲಿ ವೀರರು ಹಲವರು ಇದ್ದಾರೆ, ಆದರೆ ಇಂತಹ ಮೌಲ್ಯಗಳಿರುವ ವೀರರು ಬಹಳ ಅಪರೂಪ. ಭಾರತಕ್ಕೆ ಸಮುದ್ರವೇ ಅಪಾಯ ಎಂದು ಅಂದೇ ಗ್ರಹಿಸಿದ ದೂರದೃಷ್ಟಿಯ ನಾಯಕ ಶಿವಾಜಿ. ಆದ್ದರಿಂದ ಅವರು ನಿರ್ಮಿಸಿದ ನೌಕಾಪಡೆ ನಂತರದ ಕಾಲದಲ್ಲಿ ಭಾರತೀಯ ನೌಕಾಪಡೆಗೆ ಅಡಿಪಾಯವಾಯಿತು. ಸಮುದ್ರ ತೀರಗಳಲ್ಲಿ ನಿರ್ಮಿಸಿದ ಕೋಟೆಗಳು ಇಂದಿಗೂ ಅವರ ದೃಷ್ಟಿಗೆ ಸಾಕ್ಷಿ ಹೇಳುತ್ತಿವೆ. ಶಿವಾಜಿ ಮಹಾರಾಜ್ ಕೇವಲ ಯೋಧನಲ್ಲ, ಭಕ್ತನೂ ಆಗಿದ್ದ. ಅವರಿಗೆ ಅತ್ಯಂತ ಪ್ರಿಯವಾದ ಕ್ಷೇತ್ರ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ತುಳಜಾ ಭವಾನಿ ಮಾತೆ ಅವರಿಗೆ ಖಡ್ಗ ನೀಡಿದಳು ಎಂದು ಇತಿಹಾಸ ಹೇಳುತ್ತದೆ. ಆ ಖಡ್ಗ ಕೇವಲ ಆಯುಧವಲ್ಲ, ಧರ್ಮ ರಕ್ಷಣೆಯ ಪ್ರತೀಕ. ಶಿವಾಜಿ ಮಹಾರಾಜ್ ಯುದ್ಧದಲ್ಲಷ್ಟೇ ಅಲ್ಲ, ಆಡಳಿತದಲ್ಲೂ ಮಹಾಮೇಧಾವಿ. ದೇಶವನ್ನು ಸಮರ್ಥವಾಗಿ ಆಡಲು ಅಷ್ಟಪ್ರಧಾನ್ ಎಂಬ ಮಂತ್ರಿಸಭೆಯನ್ನು ಸ್ಥಾಪಿಸಿದರು. ಇದು ಇಂದಿನ ಆಧುನಿಕ ಸರ್ಕಾರ ವ್ಯವಸ್ಥೆಗೆ ಮೊದಲ ರೂಪವೆಂದು ಹೇಳಬಹುದು. ಕೆಲವರು ಇತಿಹಾಸವನ್ನು ವಕ್ರೀಕರಿಸಿದರು, ಆದರೆ ಸತ್ಯ ಒಂದೇ. ಶಿವಾಜಿ ಮಹಾರಾಜ್ ಒಂದು ಜಾತಿಗೆ ಸೇರಿದವನು ಅಲ್ಲ, ಒಂದು ಧರ್ಮಕ್ಕೆ ಸೀಮಿತನೂ ಅಲ್ಲ. ಅವರು ಧರ್ಮ ರಕ್ಷಕ. ಅವರು ಸ್ವಾಭಿಮಾನಕ್ಕಾಗಿ ಹೋರಾಡಿದ ಯೋಧ. ಅವರು ಭಾರತದ ಗೌರವದ ಪ್ರತೀಕ. ಸಿಂಹಾಸನಕ್ಕಾಗಿಯಲ್ಲ, ಸ್ವದೇಶಕ್ಕಾಗಿ ಬದುಕಿದ ರಾಜ. ಅಧಿಕಾರಕ್ಕಾಗಿಯಲ್ಲ, ಆತ್ಮಗೌರವಕ್ಕಾಗಿ ಯುದ್ಧ ಮಾಡಿದ ನಾಯಕ. ಅವನೇ ಛತ್ರಪತಿ ಶಿವಾಜಿ ಮಹಾರಾಜ್. ಜೈ ಭವಾನಿ, ಜೈ ಶಿವಾಜಿ. ರಾಜಕೀಯ ನಾಯಕರ ಹಾಗೂ ಸ್ವಾತಂತ್ರ್ಯ ಸಮರಯೋಧರ ಹೆಸರನ್ನೇ ಎಲ್ಲಕ್ಕೂ ಇಡುವ ಪರಂಪರೆ ಇರುವ ನಮ್ಮ ದೇಶದಲ್ಲಿ ಕೇವಲ ಒಬ್ಬ ಮಹಾರಾಜನ ಹೆಸರಿನ ಮೇಲೆ ಇಂದಿಗೂ ರಸ್ತೆಗಳು, ರೈಲು ನಿಲ್ದಾಣಗಳು, ವಿಮಾನ ನಿಲ್ದಾಣಗಳೂ ಇವೆ. ಭಾರತೀಯ ಜನತೆ ಗರ್ವದಿಂದ ಹೇಳಿಕೊಳ್ಳುವ ಈ ಧೀರನ ಹೆಸರನ್ನು ಕೇಳಿದರೂ ಇಂದಿಗೂ ಯುವಕರ ರಕ್ತದಲ್ಲಿ ಉತ್ಸಾಹ ಉಕ್ಕುತ್ತದೆ. ಭಾರತದ ಇತಿಹಾಸದಲ್ಲೇ ಯಾವ ಮಹಾರಾಜನಿಗೂ ಇಲ್ಲದಷ್ಟು ಪ್ರತಿಮೆಗಳು ಇಂದಿಗೂ ಈ ಮಹಾನ್ ವೀರನಿಗೆ ಇವೆ. ಟ್ರೆಂಡ್ಗೆ ತಕ್ಕಂತೆ ಪ್ರಸಿದ್ಧ ಸಿನಿಮಾ ಹೀರೋಗಳ ಫೋಟೋಗಳ ಹೊರತು ಬೇರೆ ಯಾರ ಫೋಟೋಗಳು ವಾಹನಗಳ ಮೇಲೆ ಕಾಣದ ಈ ದಿನಗಳಲ್ಲಿ
ಕೇವಲ ಒಬ್ಬ ರಾಜನ ಫೋಟೋ ಮತ್ತು ಆ ರಾಜನ ಹೆಸರು ಇಂದಿಗೂ ವಾಹನಗಳ ಮೇಲೆ ಸ್ಟಿಕ್ಕರ್ಗಳ ರೂಪದಲ್ಲಿ ಗರ್ವದಿಂದ ಮಿನುಗುತ್ತಿವೆ. ಇವರನ್ನು ಕೇವಲ ರಾಜನಾಗಿ ಮಾತ್ರವಲ್ಲದೆ ದೇವರಂತೆ ಕೂಡ ಅನೇಕರು ಪೂಜಿಸುತ್ತಾರೆ. ಅವರು ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್. ಶಿವಾಜಿ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಜುನ್ನಾರ್ ಪಟ್ಟಣದ ಸಮೀಪದ ಶಿವನೇರಿ ಕೋಟೆಯಲ್ಲಿ 1630 ಫೆಬ್ರವರಿ 19ರಂದು ಶಾಹಾಜಿ ಮತ್ತು ಜಿಜಾಬಾಯಿ ದಂಪತಿಗಳಿಗೆ ಜನಿಸಿದರು. ಇವರು ಮಹಾರಾಷ್ಟ್ರದ ಕೃಷಿಕ ಕುನ್ಬಿ ಜಾತಿಗೆ ಸೇರಿದವರು. ಶಿವಾಜಿಯ ತಾಯಿ ಜಿಜಾಬಾಯಿಗೆ ಮೊದಲ ಮಗುವಿನ ನಂತರ ಜನಿಸಿದ ಮಕ್ಕಳು ಕ್ರಮವಾಗಿ ಸತ್ತು ಹೋಗಿದ್ದರಿಂದ ಈ ಬಾರಿ ತಾವು ಪೂಜಿಸುವ ದೇವತೆ ಪಾರ್ವತಿಯ ಹೆಸರನ್ನೇ ಶಿವಾಜಿಗೆ ಜನಿಸಿದ ತಕ್ಷಣ ಇಟ್ಟರು. ಪಾರ್ವತೀ ದೇವಿಯನ್ನು ಅವರು ಶಿವಾಯ್ ಎಂಬ ಹೆಸರಿನಿಂದ ಪೂಜಿಸುತ್ತಾರೆ. ಈ ಶಿವಾಯ್ ಹೆಸರಿನೊಂದಿಗೆ ಹೊಂದುವಂತೆ ಶಿವಾಜಿ ಎಂಬ ಹೆಸರನ್ನು ಇಟ್ಟರು. ಶಿವಾಜಿಗೆ ಮೊದಲ ಗುರು ಅವರ ತಾಯಿ. ಇತರ ಮಹಿಳೆಯರ ಬಗ್ಗೆ ಹೇಗೆ ಗೌರವದಿಂದ ವರ್ತಿಸಬೇಕು ಎಂಬುದನ್ನು ಅವರು ಕಲಿಸಿದರು. ಹಾಗೆಯೇ ತನ್ನ ಜನ್ಮಭೂಮಿಯ ಬಗ್ಗೆ ಜನರೊಂದಿಗೆ ಹೇಗೆ ಪ್ರೀತಿಯಿಂದ ನಡೆದುಕೊಳ್ಳಬೇಕು ಎಂಬುದನ್ನು ತಿಳಿಸಿದರು. ಇನ್ನು ಶಿವಾಜಿಯ ತಂದೆ ಶಾಹಾಜಿ ಒಬ್ಬ ಮಹಾನ್ ಮಹಾರಾಜ, ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ವ್ಯಕ್ತಿ. ಶಿವಾಜಿ ತಮ್ಮ ತಂದೆಯಿಂದ ಎಲ್ಲಾ ರೀತಿಯ ಯುದ್ಧ ಕಲೆಗಳು, ರಾಜಕೀಯ ಜಾಣ್ಮೆಗಳು, ಹೊಸ ಯುದ್ಧ ತಂತ್ರಗಳು, ಒಬ್ಬ ರಾಜನಾಗಿ ಏನೆಲ್ಲ ಕಲಿಯಬೇಕೋ ಅದನ್ನೆಲ್ಲ ಬಾಲ್ಯದಲ್ಲೇ ಕಲಿತುಕೊಂಡರು. ಎಲ್ಲಾ ರೀತಿಯಲ್ಲೂ ಸಿದ್ಧನಾದ ಶಿವಾಜಿ ಕೇವಲ 17 ವರ್ಷ ವಯಸ್ಸಿನಲ್ಲೇ ತಮ್ಮ ಮೊದಲ ಯುದ್ಧವನ್ನು ಬಿಜಾಪುರ ಸಾಮ್ರಾಜ್ಯದ ಮೇಲೆ ಘೋಷಿಸಿ ಅವರನ್ನು ಸೋಲಿಸಿ ಅವರ ಕೋಟೆಗಳನ್ನು ತಮ್ಮದಾಗಿಸಿಕೊಂಡರು. ಮುಂದಿನ 3 ವರ್ಷಗಳಲ್ಲಿ ಕೊಂಡಣ ಮತ್ತು ರಾಜಗಢ ಕೋಟೆಗಳನ್ನು ಗೆದ್ದು ಯುದ್ಧ ಪ್ರಾರಂಭಿಸಿದ 3 ವರ್ಷಗಳಲ್ಲೇ ಪುಣೆ ಪ್ರದೇಶವನ್ನೆಲ್ಲ ತಮ್ಮ ಅಧೀನಕ್ಕೆ ತಂದರು. ಯುದ್ಧ ಭಯಂಕರನಾಗಿ ಹೆಸರು ಪಡೆದ ಅಫ್ಜಲ್ ಖಾನ್ ಎಂಬ ರಾಜ ಶಿವಾಜಿಯ ವಿರುದ್ಧ ಯುದ್ಧಕ್ಕೆ ಬಂದನು. ಸಭೆ ನಡೆದ ದಿನ ಅಫ್ಜಲ್ ಖಾನ್ ಕುಯುಕ್ತಿಯಿಂದ ಶಿವಾಜಿಯನ್ನು ಕೊಲ್ಲಲು ಯತ್ನಿಸಿದಾಗ ಶಿವಾಜಿ ತಮ್ಮ ಬಳಿಯಿದ್ದ ಹುಲಿನಖಗಳಿಂದ ಅವನ ಹೊಟ್ಟೆಯನ್ನು ಹರಿದು ಕೊಂದರು. ಈ ಜಯದಿಂದ ಶಿವಾಜಿಯ ಹೆಸರು ಮಹಾರಾಷ್ಟ್ರದೆಲ್ಲೆಡೆ ಮೊಳಗಿತು. ಶಿವಾಜಿ ಯುದ್ಧ ವಿಷಯಗಳಲ್ಲಿ ಸದಾ ಹೊಸ ಹೊಸ ವಿಧಾನಗಳನ್ನು ಅನುಸರಿಸುತ್ತಿದ್ದರು. ಇದನ್ನೇ ಗಿರಿಲ್ಲಾ ಯುದ್ಧ ಎಂದು ಕರೆಯುತ್ತಿದ್ದರು. ತಮ್ಮ ತಂದೆಯ ಆಡಳಿತದಲ್ಲಿ ಕೇವಲ 2000 ಮಂದಿ ಸೈನ್ಯವಿದ್ದರೆ ಅದನ್ನು 1,00,000 ಮಂದಿಗೆ ಶಿವಾಜಿ ಹೆಚ್ಚಿಸಿದರು. ಸೂರತ್ ನಗರ ಪ್ರಮುಖ ವ್ಯಾಪಾರ ಕೇಂದ್ರವಾಗಿದ್ದರಿಂದ ಶಿವಾಜಿ ಸೂರತ್ ಮೇಲೆ ದಾಳಿ ಮಾಡಿ ಮೊಘಲರ ಧನ ಮತ್ತು ಆಯುಧಗಳನ್ನು ದೋಚಿಕೊಂಡರು. ಈ ದೋಚಿದ ಮೊಘಲ್ ಸಂಪತ್ತಿನಿಂದ ಸಾವಿರಾರು ಮಂದಿಯನ್ನು ತಮ್ಮ ಸೈನ್ಯದಲ್ಲಿ ಸೇರಿಸಿಕೊಂಡರು. ನಂತರ ತಮ್ಮ ಮೇಲೆ ದಾಳಿ ಮಾಡಿದ ಮೊಘಲ್ ಹಾಗೂ ಬಿಜಾಪುರ ಸುಲ್ತಾನರ ಕೋಟೆಗಳನ್ನು ಒಂದರ ಹಿಂದೆ ಒಂದಾಗಿ ಗೆಲ್ಲಲು ಆರಂಭಿಸಿದರು. ಇದನ್ನು ಕಂಡ ಔರಂಗಜೇಬಿಗೆ ಬಹಳ ಕೋಪ ಬಂದು ತನ್ನ ಬಳಿಯ ರಾಜ ಜೈಸಿಂಗ್ ಅವರನ್ನು ಶಿವಾಜಿಯ ವಿರುದ್ಧ ಯುದ್ಧಕ್ಕೆ ಕಳುಹಿಸಿದನು. ರಾಜ ಜೈಸಿಂಗ್ ಜೊತೆ ಯುದ್ಧದಲ್ಲಿ ಸೋಲು ಸಂಭವಿಸಬಹುದು ಎಂದು ಅರಿತ ಶಿವಾಜಿ ಅವನೊಂದಿಗೆ ಸಂಧಿಗೆ ಒಪ್ಪಿದರು. ಅದರಂತೆ 1655ರಿಂದ ಶಿವಾಜಿ ಔರಂಗಜೇಬನ ಅಧೀನದಲ್ಲಿ ಮೊಘಲರ ಪರ ಸರ್ದಾರಾಗಿ ಕೆಲಸ ಮಾಡಲು ಒಪ್ಪಂದ ಮಾಡಿದರು. ಇದಕ್ಕೆ ಕಾರಣ ತನ್ನ ಮತ್ತೊಬ್ಬ ಶತ್ರುವಾದ ಬಿಜಾಪುರ ಸುಲ್ತಾನನ್ನು ಸೋಲಿಸಲು ಮೊಘಲ್ ಸೈನ್ಯವನ್ನು ಉಪಯೋಗಿಸಬೇಕು ಎಂಬ ಯೋಚನೆ. ಮುಂದಿನ ವರ್ಷ 1666ರಲ್ಲಿ ಔರಂಗಜೇಬ ತನ್ನ 50ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಶಿವಾಜಿ ಮತ್ತು ಅವರ 6 ವರ್ಷದ ಮಗನನ್ನು ಭೋಜನಕ್ಕೆ ಆಹ್ವಾನಿಸಿದನು. ಆಹ್ವಾನಕ್ಕೆ ಸ್ಪಂದಿಸಿ ಶಿವಾಜಿ ಹೋದಾಗ ಸಭೆಯಲ್ಲಿ ಅವರನ್ನು ಸೈನ್ಯಾಧಿಕಾರಿಗಳ ಹಿಂದೆ ನಿಲ್ಲಿಸಿ ಅವಮಾನಿಸಿದನು. ಈ ಅವಮಾನವನ್ನು ಸಹಿಸಲಾಗದೆ ಶಿವಾಜಿ ಹೊರಟಾಗ ತಕ್ಷಣ ಔರಂಗಜೇಬನ ಸೇವಕರು ಅವರನ್ನು ಮತ್ತು ಅವರ ಮಗನನ್ನು ಬಂಧಿಸಿ ಗೃಹದಲ್ಲಿ ಇರಿಸಿದರು. ವಾಸ್ತವವಾಗಿ ಔರಂಗಜೇಬ ಶಿವಾಜಿಯನ್ನು ಕೊಲ್ಲಲು ಕರೆಯಿಸಿದ್ದನು. ಆದರೆ ಅವರನ್ನು ಕೊಂದರೆ ಮರಾಠ ಜನರು ಬಂಡಾಯ ಮಾಡುತ್ತಾರೆ ಎಂಬ ಭಯದಿಂದ ಬಂಧನದಲ್ಲಿಟ್ಟನು. ಕೆಲವು ತಿಂಗಳುಗಳ ಕಾಲ ಶಿವಾಜಿ ಮತ್ತು ಅವರ ಮಗ ಬಂಧಿತರಾಗಿದ್ದರು. ಒಂದು ದಿನ ಶಿವಾಜಿ ಚಾತುರ್ಯದಿಂದ ಸೇವಕರ ವೇಷದಲ್ಲಿ ಮಾರುವೇಷ ಧರಿಸಿ ತಮ್ಮ ಮಗನನ್ನು ಹಣ್ಣಿನ ಬುಟ್ಟಿಯಲ್ಲಿಟ್ಟು ತಪ್ಪಿಸಿಕೊಂಡರು. ನಂತರ ರಾಯಗಢಕ್ಕೆ ತಲುಪಿದರು. 1-2 ವರ್ಷಗಳ ಕಾಲ ಮೊಘಲರ ಮೇಲೆ ದಾಳಿ ಮಾಡದೆ ಸಂಧಿಗೆ ಬದ್ಧರಾಗಿದ್ದರು. ಆದರೂ ಮೊಘಲ್ ಸೈನ್ಯ ಮತ್ತೆ ದಾಳಿ ಮಾಡಿತು. ಈ ಬಾರಿ ಶಿವಾಜಿ ಅವರನ್ನು ಭಾರಿಯಾಗಿ ಸೋಲಿಸಿದರು. ಔರಂಗಜೇಬ ಶಿವಾಜಿ ದುರ್ಬಲನಾದನೆ ಎಂದು ಭಾವಿಸಿದರೂ ಶಿವಾಜಿ ರಹಸ್ಯವಾಗಿ ಸಿದ್ಧತೆ ಮುಂದುವರಿಸಿದರು. 1670ರ ವೇಳೆಗೆ 1,00,000 ಸೈನ್ಯ, ಆಯುಧಗಳು, ಕುದುರೆಗಳು, ನೌಕಾಪಡೆಯೊಂದಿಗೆ ಮೊಘಲ್ ಕೋಟೆಗಳ ಮೇಲೆ ಸರಣಿ ದಾಳಿಗಳನ್ನು ನಡೆಸಿ ಮೊಘಲ್ ಸೈನ್ಯವನ್ನು ಸಂಪೂರ್ಣ ಸೋಲಿಸಿದರು. ತಮ್ಮ ಜ್ಞಾನ ಮತ್ತು ತಂತ್ರಗಳಿಂದ ಅನೇಕ ಯುದ್ಧಗಳನ್ನು ಗೆದ್ದ ಶಿವಾಜಿಗೆ
1674 ಜೂನ್ 6ರಂದು ರಾಯಗಢ ಕೋಟೆಯಲ್ಲಿ ವೇದ ಪಠಣಗಳ ಮಧ್ಯೆ ಕ್ಷತ್ರಿಯ ರಾಜಾಧಿಪತಿಯಾಗಿ ಛತ್ರಪತಿ ಎಂಬ ಬಿರುದು ಪ್ರದಾನವಾಯಿತು. 27 ವರ್ಷಗಳ ಕಾಲ ಯುದ್ಧಗಳಲ್ಲಿ ಕಳೆದ ಶಿವಾಜಿ ವಿಶಾಲ ಮರಾಠಾ ಸಾಮ್ರಾಜ್ಯವನ್ನು ಸ್ಥಾಪಿಸಿ 3 ವಾರಗಳ ಜ್ವರದಿಂದ ಬಳಲುತ್ತಾ 1680 ಏಪ್ರಿಲ್ 3ರಂದು ಮಧ್ಯಾಹ್ನ 12 ಗಂಟೆಗೆ ರಾಯಗಢ ಕೋಟೆಯಲ್ಲಿ ನಿಧನರಾದರು. ನಂತರ ಅವರ ಹಿರಿಯ ಮಗ ಶಂಭಾಜಿ ರಾಜ್ಯವನ್ನು ಮುಂದುವರಿಸಿದರು. ಕೆಲವರ ಅಭಿಪ್ರಾಯ ಪ್ರಕಾರ ಶಿವಾಜಿ ಜ್ವರದಿಂದ ಸತ್ತಿಲ್ಲ, ಅವರ ಸಾವಿನ ಹಿಂದೆ ಕುತಂತ್ರವಿದೆ ಎಂದು ಹೇಳುತ್ತಾರೆ. ಅವರ ಪ್ರಕಾರ ಶಿವಾಜಿಗೆ 2 ಹೆಂಡತಿಯರಿದ್ದರು. ಮೊದಲ ಹೆಂಡತಿ ಮಗ ಶಂಭಾಜಿ. ಮೊದಲ ಹೆಂಡತಿ ಶಂಭಾಜಿ ಜನಿಸಿದ 2 ವರ್ಷಗಳಲ್ಲಿ ಸತ್ತರು. ನಂತರ ಶಿವಾಜಿ ಮತ್ತೊಂದು ವಿವಾಹ ಮಾಡಿದರು. 2ನೇ ಹೆಂಡತಿ ಮಗ ರಾಜರಾಮ. ಶಂಭಾಜಿ ಬಾಲ್ಯದಿಂದಲೇ ತಂದೆಯಿಂದ ಪ್ರೇರಿತನಾಗಿ ಸೈನ್ಯದಲ್ಲಿ, ರಾಜ್ಯದಲ್ಲಿ ಉತ್ತಮ ಹೆಸರು ಗಳಿಸಿದನು. ಇದು 2ನೇ ಹೆಂಡತಿಗೆ ಇಷ್ಟವಿರಲಿಲ್ಲ. ಹೀಗೆ ಮುಂದುವರೆದರೆ ಶಂಭಾಜಿಯೇ ರಾಜನಾಗುವೇನೆಂಬ ಭಯದಿಂದ ತನ್ನ ಮಗನಿಗೆ ಅಧಿಕಾರ ಸಿಗಬೇಕೆಂದು, ಶಿವಾಜಿ ಇದ್ದರೆ ಅದು ಸಾಧ್ಯವಿಲ್ಲವೆಂದು ಗ್ರಹಿಸಿ ಆಹಾರದಲ್ಲಿ ವಿಷ ಹಾಕಿಸಿ ಕೊಂದಳು ಎಂಬ ಮಾತುಗಳಿವೆ. ಆದರೆ ಇದರಲ್ಲಿ ಎಷ್ಟು ಸತ್ಯವಿದೆ ಎಂಬುದು ತಿಳಿಯಲಿಲ್ಲ. ಏನೇ ಆಗಲಿ, ಶಿವಾಜಿ ನಂತರ ಅವರ ಹಿರಿಯ ಮಗ ಶಂಭಾಜಿಯೇ ರಾಜನಾದನು. ಔರಂಗಜೇಬನ ಕನಸು ಭಾರತವನ್ನು ಸಂಪೂರ್ಣ ಇಸ್ಲಾಂ ರಾಷ್ಟ್ರವನ್ನಾಗಿಸುವುದು. ಅವನಿಗಿಂತ ಮುಂಚೆಯೇ ಹಲವರು ಪ್ರಯತ್ನಿಸಿದರೂ ಯಶಸ್ವಿಯಾಗಲಿಲ್ಲ. ಆದರೆ ಶಿವಾಜಿ ಬದುಕಿದ್ದಷ್ಟು ಕಾಲ ಅವನ ಪ್ರದೇಶದಲ್ಲಿ ಏನೂ ಮಾಡಲಿಲ್ಲ. ಶಿವಾಜಿ ಸತ್ತ ನಂತರ ಅವಕಾಶ ಸಿಕ್ಕಿತು ಎಂದುಕೊಂಡನು. ಆದರೂ ಶಿವಾಜಿ ನಿರ್ಮಿಸಿದ ಸಾಮ್ರಾಜ್ಯವನ್ನು ಶಂಭಾಜಿ ದಿಟ್ಟವಾಗಿ ಕಾಪಾಡಿದನು. ಆದರೆ ಶಂಭಾಜಿಯನ್ನು ಅವನವರೇ ದ್ರೋಹ ಮಾಡಿ ಔರಂಗಜೇಬಿಗೆ ಒಪ್ಪಿಸಿದರು. ಔರಂಗಜೇಬ ಅವನನ್ನು ಒಂಟೆಗಳಿಗೆ ಕಟ್ಟಿ ಕಲ್ಲು ಮಣ್ಣು ಎರಚಿ ಅವಮಾನಿಸಿದನು. ಹಿಂದೂ ಧರ್ಮ ಬಿಟ್ಟು ಇಸ್ಲಾಂ ಸ್ವೀಕರಿಸಿದರೆ ಬಿಡುತ್ತೇನೆ ಎಂದನು. ಶಂಭಾಜಿ ತಲೆಬಾಗಲಿಲ್ಲ. 40 ದಿನಗಳ ಕಾಲ ಯಾತನೆ ನೀಡಿ, ಕಣ್ಣು ತೆಗೆಯಿಸಿ, ಚರ್ಮ ಕಿತ್ತು ಕ್ರೂರವಾಗಿ ಕೊಂದನು. ಇಂದಿಗೂ ಇತಿಹಾಸದಲ್ಲಿ ಶಂಭಾಜಿಯ ವೀರತ್ವವನ್ನು ಮರೆಮಾಚಲಾಗಿದೆ. ಆದರೆ ಶಂಭಾಜಿ ತಂದೆಗೆ ತಕ್ಕ ಮಹಾಯೋಧ. ತಂದೆಗೆ ಛತ್ರಪತಿ ಬಿರುದಿದ್ದಂತೆ ಶಂಭಾಜಿಗೆ ಧರ್ಮವೀರ್ ಎಂಬ ಬಿರುದಿದೆ. ಶಿವಾಜಿ ಒಬ್ಬ ರಾಜನಲ್ಲ, ಒಂದು ಭಾವನೆ. ಅವರು ಒಂದು ಪ್ರದೇಶಕ್ಕೆ ಸೇರಿದವರಲ್ಲ, ಒಂದು ಜಾತಿಯ ಗೌರವ. ಅವರ ಯುದ್ಧ ಸಿಂಹಾಸನಕ್ಕಾಗಿ ಅಲ್ಲ, ಆತ್ಮಗೌರವಕ್ಕಾಗಿ. ಇಂದಿಗೂ ಯುವಕರ ರಕ್ತದಲ್ಲಿ ಉತ್ಸಾಹ ತುಂಬುವ ಹೆಸರು ಛತ್ರಪತಿ ಶಿವಾಜಿ ಮಹಾರಾಜ್. ಜೈ ಭವಾನಿ, ಜೈ ಶಿವಾಜಿ. ಈ ಕಥೆ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಏಕೆಂದರೆ ಈ ಇತಿಹಾಸ ತಿಳಿಯುವ ತನಕ ಸ್ವರಾಜ್ಯ ಜೀವಿಸುತ್ತದೆ.